ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥ ಕ್ಷೇತ್ರದಲ್ಲಿ ಮೂಢನಂಬಿಕೆಯ ಒಂದು ಅನಿಷ್ಟ ಪದ್ಧತಿಯಾಗಿ ಇದ್ದಂಥದ್ದು ಎಂಜಿಲ್ ಮೇಲೆ ಉರುಳತಕ್ಕಂಥ ಪದ್ಧತಿ. ಈ ಎಂಜಿಲ್ ಮೇಲೆ ಉರುಳತಕ್ಕಂಥ ಪದ್ಧತಿ 2000 ಇಸ್ವಿ ಸುಮಾರಿಗೆ ಅದು ಇರಬಾರ್ದು ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಯಾರ ಎಂಜಿಲ್ಲು ಕೂಡ ಆ್ಯಂಟಿಸೆಪ್ಟಿಕ್ ಆಗಲಿ ಆ್ಯಂಟಿಬಯೋಟಿಕ್ ಆಗಿ ಇರೋದಿಲ್ಲ. ಯಾರ ಎಂಜಿಲೇ ಇಲ್ಲ. ಇಲ್ಲಿ ಎಲ್ಲ ವೇದಿಕೆಯಲ್ಲಿ ಕೂತವ್ರು ಎಂಜಿಲ್ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಗೌಡ್ರಿಗೆ ಬೇರೆ ಜ್ವರ ಬರೋದಿಲ್ಲ, ಪೂಜಾರಿಗೆ ಬೇರೆ ಜ್ವರ ಅಂತ ಇರೋದಿಲ್ಲ, ಬಂಟ್ರಿಗೆ ಬೇರೆ ಜ್ವರ ಅಂತ ಇರೋದಿಲ್ಲ. ಎಲ್ಲರಿಗೂ ಜ್ವರ ಒಂದೇ ಥರ. ಎಲ್ಲರ ಮೂತ್ರದಲ್ಲೂ ಒಂದೇ ಥರದೇ ಅನಲೈಸಿಸ್ ಆಗೋದು. ನಾನು ನೋಡಿದ್ದೇನೆ ಅದನ್ನು. ಯಾರ ಬ್ಲಡ್ನಲ್ಲೂ ಚೇಂಜ್ ಆಗೋದಿಲ್ಲ. ಸೊ ಹಾಗಿರಬೇಕಿದ್ದಾಗ ಎಂಜಿಲ್ನಲ್ಲಿ ಮೇಲೆ ಅದು ಯಾರೋ ಹಿಂದುಳಿದ ವರ್ಗದವರು ಇಲ್ಲಿ ಏನದು ಮಡೆ ಅಲ್ಲ ಜನಗಳು ಪಾಪ ಭಾಳ ಮುಗ್ಧ ಜೀವಿಗಳು ಒಂದಿಷ್ಟು ಜನ ಇದ್ದರು. ಅದು ಯಾವುದೋ ಒಂದು ಪರಂಪರೆಯಲ್ಲಿ ಬಂದಿರಬಹುದು. ಆದರೆ ಬ್ರಾಹ್ಮಣ್ಯೋಚ್ಚಿಷ್ಟ ಅಂತ ಹೇಳುವಂಥದ್ದು ಮಹಾಭಾರತಕ್ಕೆ ನಿಲ್ತು. ಎಲ್ಲಿ ಅದು ಬ್ರಹ್ಮತ್ವ ಇರ್ತಕ್ಕಂಥ ತಪಸ್ವಿಗಳನ್ನು ಆರಾಧನೆ ಮಾಡಬೇಕೇ ವಿನಃ ಒಟ್ರಾಸಿ ಎಂಜಿಲ್ನೆಲ್ಲ ನಾವು ಭಾರಿ ಶ್ರೇಷ್ಠ ಅನ್ನಬಾರ್ದು. ಅದನ್ನು ಇವತ್ತೇನು ಮಾಡಿದರೆ, ನಾನು ಮೊನ್ನೆ ಪೇಪರ್ನಲ್ಲಿ ನೋಡಿದೆ, ಸ್ವಾಮಿಗಿಟ್ಟಿರ್ತಕ್ಕಂಥ ನೈವೇದ್ಯವನ್ನು ಇಟ್ಟು ಉರುಳತಕ್ಕಂಥ ಯಾರಿಗೆಲ್ಲ ಮನಸ್ಸಿದೆಯಾ ಅವರು ಉರುಳ್ಬೋದು ಅನ್ನೋದು ಭಾಳ ಶ್ರೇಷ್ಠವಾದ ಪದ್ಧತಿಯನ್ನು ತಂದಿದ್ದರಿಂದ ಈ ದೇವಸ್ಥಾನದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಬೇಕಿತ್ತು. ಭಗವಂತನ ಪ್ರಸಾದದ ಮೇಲೆ ನೀವು ಉರುಳುದಾದರೂ ಉರುಳಿರಿ, ಆ ನಂಬಿಕೆ ಇರಬೇಕು.